ನನ್ನ ಬಂಧು ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಗೊಂಬೆದುವಿ ವ್ಲಾಗ್. ಇವಾಗ ತಿರುಪತಿ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಅರ್ಲಿ ಮಾರ್ನಿಂಗ್ 4:15 ಬಂದಿದ್ದೀವಿ ತಿರುಪತಿಗೆ. ಸೊ ಇಲ್ಲಿ ಚೆಕಿಂಗ್ ನಡೀತಾ ಇದೆ. ಬೆಟ್ಟಕ್ಕೆ ಹೋಗೋಕ್ಕೆ ಮುಂಚೆನೇ ಚೆಕಿಂಗ್ ಇರುತ್ತೆ. ಸೊ ಯಾರೇ ಬಂದರೂ ಇಲ್ಲಿ ಚೆಕಿಂಗ್ ಮುಗಿಸ್ಕೊಂಡೇ ಹೋಗಬೇಕು. ಒಂದು ಸೈಡಲ್ಲಿ ಫುಲ್ಲು ವೆಹಿಕಲ್ಸ್ ಚೆಕಿಂಗ್ ಇರುತ್ತೆ, ಇನ್ನೊಂದು ಸೈಡಲ್ಲಿ ನಮಗೆ ಚೆಕಿಂಗ್ ಇರುತ್ತೆ. ಸೊ ನಾವು ಕಂಪ್ಲೀಟ್ ಮಾಡ್ಕೊಂಡ್ವಿ ಚೆಕಿಂಗು. ಸೊ ಸೈಡಲ್ಲಿ ನಿಂತಿದ್ವಿ, ನಮ್ಮ ಬಸ್ ಬಂತು. ನಾವು ಬಸ್ ಹತ್ಕೊಂಡು ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಮೇಲೆ ಹೊರಟ್ವಿ. ಇಲ್ಲಂತೂ ಸುತ್ತಮುತ್ತ ತುಂಬಾ ಚೆನ್ನಾಗಿದೆ, ಫುಲ್ಲು ಗ್ರೀನರಿ. ನಾವು ಮೇಲೆ ಹೋಗ್ಬೇಕಾದ್ರೆ ಅಂತೂ ಸುತ್ತಮುತ್ತ ಸಖತ್ ಎಂಜಾಯ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ವಿ. ನಾವು ನನ್ನ ಫ್ರೆಂಡ್ಸು ಬಂದಿದ್ವಿ ನೋಡಿ. ನನ್ನ ಫ್ರೆಂಡ್ ಪಲ್ಲವಿ, ಮಾರುತಿ ಸರು, ಸೋಮ ಸರು, ನಮ್ಮ ಗುಂಡಣ್ಣ, ನಾವೆಲ್ಲ ಬಂದಿದ್ವಿ. ಸೊ ಇಲ್ಲಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ. ತಿರುಪತಿಗೆ ಎಷ್ಟು ಟೈಮ್ ಬಂದರೂ ನನಗೆ ಬರ್ತಾನೆ ಇರಬೇಕು. ವರ್ಷ ನಾನಂತೂ ಬರ್ತಾ ಇರ್ತೀನಿ ತಿರುಪತಿಗೆ. ನೋಡಿ, ನಾವು ಬೆಟ್ಟ ಹತ್ಕೊಂಡು ಹೋಗ್ತಾಯಿದ್ರೆ ಕೆಳಗಡೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇಲ್ಲಿ ನೋಡೋದೇ ಒಂದು ಖುಷಿ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ. ನಾವು ಶುಕ್ರವಾರ ನೈಟ್ ಹೊರಟು ಶನಿವಾರ ಮಾರ್ನಿಂಗ್ ಬಂದಿದ್ದೀವಿ ಇಲ್ಲಿಗೆ. ಈಗ ದರ್ಶನ ಹೆಂಗಾಗುತ್ತೆ ಅಂತ ನೋಡಬೇಕು. ಅದೊಂದು ಭಯ ಒಂದು ಕಡೆ. ತುಂಬ ಜನ ಹೇಳಿ ಕಳಿಸಿದ್ದಾರೆ, ಸಿಕ್ಕಾಬಟ್ಟೆ ರಶ್ ಇದೆ, ನೋಡ್ಕೊಂಡೋಗಿ ಅಂತ. ನಾವಂತೂ ದೇವ್ರ ಮೇಲೆ ಭಾರ ಹಾಕಿ ಬಂದುಬಿಟ್ಟಿದ್ದೀವಿ. ಎಲ್ಲ ದೇವರೇ ನೋಡ್ಕೋಬೇಕು ಇವಾಗ ನಮ್ಮ ದರ್ಶನ ಹೆಂಗಿರುತ್ತೆ ಏನು ಅಂತ. ನಮಗಂತೂ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಬಟ್ ಖುಷಿಯಿಂದ ಅಂತೂ ನಾವು ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ. ನೋಡೋಣ ಮುಂದಕ್ಕೆ ಏನೆಲ್ಲ ಆಗುತ್ತೆ ಅಂತ. ಈಗ ನಾವು ತಿರುಪತಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ವೋ ಅದಕ್ಕಿಂತ 2ರಷ್ಟು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನೋಡಿ, ಈಗ ನಾವು ಗುಂಡೋಡ್ಸೋಕೆ ಹೋಗ್ತಾ ಇದ್ದೀವಿ. ಇಲ್ಲಂತೂ ತಿರುಪತಿಲಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂದರೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಗುಂಡೋಡ್ಸೋಕ್ಕೆ. ನಮ್ಮ ಗುಂಡಣ್ಣ ನೋಡಿ ನಿದ್ರೆಯಲ್ಲಿ ಹೆಂಗಿದ್ದಾನೆ. ನಮ್ಮ ಗುಂಡಣ್ಣಂಗೆ ಗುಂಡೋಡಿಸ್ಬೇಕು ಅಂದ್ಕೊಂಡಿದ್ದೆ ನಾನು. 3 ಟೈಮ್ಸ್ ಗುಂಡೋಡಿಸ್ತೀನಿ ಅಂದ್ಕೊಂಡಿದ್ದೆ. ಇದು ಸೆಕೆಂಡ್ ಟೈಮ್ ನಾನು ಗುಂಡೋಡಿಸ್ತಾ ಇರೋದು. ಆಲ್ರೆಡಿ ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಗುಂಡೋಡಿಸಿದ್ದೆ. ಇದು ಸೆಕೆಂಡ್ ಟೈಮ್ ಆಗಿರೋದ್ರಿಂದ ಗುಂಡಣ್ಣಂಗೆ ಭಯ ಇಲ್ಲ. ಅವನಂತೂ ಖುಷಿಯಿಂದನೇ ಗುಂಡೋಡಿಸ್ಕೊತಾ ಇದ್ದಾನೆ. ಇಲ್ಲಿ ಚಿಕ್ಕ ಮಕ್ಕಳು 8 ವರ್ಷದ ಕೆಳಗೆ ಮಟ್ಟಿಗೆ ಫ್ರೀ ಇರುತ್ತೆ. 8 ವರ್ಷದ ಮೇಲ್ಪಟ್ಟವ್ರಿಗೆ ಚಾರ್ಜ್ ಇರುತ್ತೆ, 50 ರೂಪೀಸ್ ಇರುತ್ತೆ ಅಷ್ಟೇ. ನಮ್ಮ ಗುಂಡಣ್ಣ ಅಂತೂ ಒಂದು ಚೂರು ಅಳ್ದಿರ ಗುಂಡೋಡಿಸ್ಕೋತಾ ಅವನೇ. ಕೆಲವೊಂದು ಮಕ್ಕಳು ಅಳ್ತಾ ಇದ್ದಾವೆ, ಅವ್ರನ್ನ ನೋಡಿ ಕೂಡ ಇವನು ಧೈರ್ಯವಾಗಿ ಗುಂಡೋಡಿಸ್ಕೋತಾವನೆ. ಆಮೇಲೆ ಉರಿತಿದೆ ಮಮ್ಮಿ ಅಂದ. ಸೊ ನಾನು ಗಂಧ ಹಾಕಿಸ್ದೆ. ಏನಕ್ಕೆ ಹಾಕ್ತಾರೆ ಇದನ್ನು ಅಂತ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದ. ಹಾಗೆ ನಾಮ ಕೂಡ ಹಾಕ್ಸ್ಕೊತಿದ್ದ ನನ್ನ ಮಗ. ಹೀಗೆ ಗುಂಡೋಡಿಸ್ಕೊಂಡ್ಮೇಲೆ ಗಂಧ ಹಚ್ಚೋದ್ರಿಂದ ಮಕ್ಕಳಿಗೆ ಉರಿ ಏನೂ ಆಗೋದಿಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಾನೆ ನೋಡಿ ನಮ್ಮ ಗುಂಡಣ್ಣ ನಾಮ ಹಾಕ್ಸ್ಕೊಂಡ್ಮೇಲಂತೂ. ನೀವು ಹಾಕ್ಸ್ಕೊಳ್ಳಿ ಅಂತ ಹೇಳ್ತಿದ್ರು. ನಮಗೇನು ಬೇಡ, ಇವನಿಗೆ ಹಾಕೊಡಿ ಸಾಕು ಅಂತ ಕೇಳ್ತಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಫ್ರೆಶ್ ಅಪ್ ಆಗ್ತಾಯಿದ್ರು. ಇನ್ನು ನಮ್ಮ ಗುಂಡಣ್ಣಂಗೆ ಫಸ್ಟು ನಾನು ಸ್ನಾನ ಮಾಡಿಸಿ ಕರ್ಕೊಬಂದ್ಬಿಟ್ಟೆ. ಅವ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ. ನಮ್ಮ ಗುಂಡಣ್ಣನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದೆ. ಫ್ರೆಂಡ್ಸ್ ಎಲ್ಲ ಬರೋ ಅಷ್ಟರಲ್ಲಿ ನಾನು ಸ್ವಲ್ಪ ಅವನ ಜೊತೆ ಆಟ ಆಡಿ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಕೆಲವೊಂದು ಫೋಟೋಸು ವೀಡಿಯೋಸು ಮಾಡ್ಕೋತಿದ್ದೆ. ನಮ್ಮ ಸೋಮಣ್ಣ ಅಂತೂ ನೋಡ್ತಾ ನಗ್ತಾಯಿದ್ರು. ಎಲ್ಲಿ ಬಂದರೂ ನಿಮ್ಮದು ಬಿಡೋದಿಲ್ಲ ಫೋಟೋ ವೀಡಿಯೋಸು ಅಂತ. ನನಗೆ ಕಾಮನ್ ಆಗಿಬಿಟ್ಟಿದೆ. ನನ್ನ ಖುಷಿ, ನಾನು ವೀಡಿಯೋ ಮಾಡೇ ಮಾಡ್ತೀನಿ. ಸೊ ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ಗೆ ದೇವಸ್ಥಾನದ ಹತ್ರ ಬಂದ್ವಿ. ಮೊದಲಿಗೆ ದರ್ಶನನೇ ಮಾಡಿಲ್ಲ ನಾವು. ಆಲ್ರೆಡಿ ಪ್ರಸಾದಕ್ಕೆ ಹೋದ್ವಿ. ಮೊದಲಿಗೆ ಟಿಫನ್ನಿಗೆ ಬಂದ್ವಿ. ಇಲ್ಲಿ ಸಿಕ್ಕಾಬಟ್ಟೆ ಸಕ್ಕತ್ತಾಗಿ ನಡೀತಿತ್ತು. ಫಸ್ಟು ನಾವೇ ಬಂದಿದ್ದರಿಂದ ಇಲ್ಲಿ ಪೂಜೆ ನಡೀತಿತ್ತು, ದೇವ್ರ ಪೂಜೆ. ನಾನು ಇದನ್ನು ಫಸ್ಟ್ ಟೈಮ್ ನೋಡಿ. ತುಂಬ ಸರಿ ಬಂದಿದ್ದೀನಿ ದೇವಸ್ಥಾನಕ್ಕೆ, ಆದರೆ ಇದೇ ಫಸ್ಟ್ ಟೈಮು. ಅನ್ನಪೂರ್ಣ ಪೂಜೆ ಮಾಡ್ತಿದ್ರು. ಹಾಗೆ ನಮ್ಮ ಕೈಲೂ ನಾಮಗಳು ಹೇಳ್ಸಿ, ಹಾಡು ಹೇಳ್ಸಿ ಲಾಸ್ಟ್ಗೆ ಪ್ರಸಾದ ಕೊಟ್ಟರು. ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಪ್ರಸಾದಕ್ಕೆ ಬಂದ್ವಿ. ಇಲ್ಲಿ ನೋಡಿ ಈ ಥರ ಮಾಡ್ತಾರಂತೆ. ಫಸ್ಟ್ ಪೂಜೆ ಓಪನಿಂಗಲ್ಲೇ ಈ ಥರ ಮಾಡ್ತಾರೆ. ನನಗೂ ಗೊತ್ತಿರಲಿಲ್ಲ ಈ ಥರ ಎಲ್ಲ ಪೂಜೆ ಮಾಡ್ತಾರೆ ಅಂತ. ನಾನು ಮಾಡ್ತಿದ್ದೆ. ಎಲ್ಲರನ್ನೂ ನಿಲ್ಲಿಸಿ ದೇವ್ರಿಗೆ ಕೈ ಮುಗಿಸಿ ವೆಂಕಟರಮಣ ಸ್ವಾಮಿ ಕೂಗಿಸಿ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀನಿ. ನಾಷ್ಟ 7:15 ಸ್ಟಾರ್ಟ್ ಆಗುತ್ತೆ ಇಲ್ಲಿ ದೇವಸ್ಥಾನದಲ್ಲಿ. ಮಧ್ಯಾಹ್ನ ಊಟ 12:15 ಸ್ಟಾರ್ಟ್ ಆಗುತ್ತೆ. ನಮ್ಮ ಗುಂಡಣ್ಣ ಗೋವಿಂದ 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 ಅಂತ ಕೂಗ್ತಾ ಇದ್ದಾನೆ. ಫುಲ್ಲು ಜೋಶಲ್ಲಿ ಕೂಗ್ತಾ ಇದ್ದಾನೆ. ಎಲ್ಲರೂ ಪ್ರೇಯರ್ ಮಾಡ್ತಿದ್ದಾರೆ ದೇವ್ರಿಗೆ. ಗೋವಿಂದ ಗೋವಿಂದ ಅಂತ ಎಲ್ಲರ ಕೈಲೂ ಕೂಗಿಸ್ತಾಯಿದ್ರು. ನಾನು ಗೋವಿಂದ ಅಂತ ಹೇಳಿ ಪ್ರಸಾದಕ್ಕೆ ವೆಯ್ಟ್ ಮಾಡ್ತಿದ್ವಿ. ಯಾಕಂದರೆ ದರ್ಶನಕ್ಕೆ ಹೋಗಬೇಕಿತ್ತು. ನಾವು 7:15ನೇ ನಾಷ್ಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ದೇವಸ್ಥಾನದ ಹತ್ರನೇ ಬಂದ್ವಿ. ಇಲ್ಲಿ ದೇವ್ರ ಪ್ರಸಾದ ತಿನ್ನೋದೇ ನಮ್ಮ ಪುಣ್ಯ. ಅದರಲ್ಲೂ ಕೂಡ ನಾವು ದರ್ಶನಕ್ಕೆ ಹೋಗೋಕ್ಕೆ ಮುಂಚೆನೇ ಬಂದು ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಉಪ್ಪಿಟ್ಟು ಮತ್ತು ಚಟ್ನಿ ಕೊಟ್ಟಿದ್ದರು. ತುಂಬಾ ಚೆನ್ನಾಗಿತ್ತು ಪ್ರಸಾದ. ಈ ಥರ ಪ್ರಸಾದ ನಾನು ನಿಜವಾಗ್ಲೂ ಎಲ್ಲೂ ತಿಂದಿಲ್ಲ. ಅಷ್ಟು ಟೇಸ್ಟಿಯಾಗಿತ್ತು. ಜೀಪಲ್ಲಿ ದರ್ಶನ ಮಾಡೋ ತವ ಕರ್ಕೊಂಡು ಹೋಗ್ತಿದ್ರು.
ಸೊ ನಮಗೆ ಎಲ್ಲಿದೆ ಅಂತಲೇ ಗೊತ್ತಿಲ್ಲ, ಇಲ್ಲಿ ಎಲ್ಲಿ ಹೋದರೆ ಎಲ್ಲಿ ಹೋಗಬೇಕು ಅಂತ ಕೂಡ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವು ಜೀಪಲ್ಲಿರೋ ಗೈಡ್ ಹತ್ರನೇ ನಾವು ಕೇಳಿ ತಿಳ್ಕೊಂಡು ಹೋದ್ವಿ. ನಮ್ಮ ಗುಂಡಣ್ಣ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾನೆ, ಹಂಗೂ ಹಿಂಗೂ ಲೈನಿಗೆ ಬಂದು ಜಾಯ್ನ್ ಆದ್ವಿ. ಇಲ್ಲಿಂದ ನಮಗೆ ತುಂಬಾ ಇದೆ ಜರ್ನಿ, ಸಿಕ್ಕಾಬಟ್ಟೆ ಸುತ್ತಬೇಕು ಇಲ್ಲಿ ಮಾತ್ರ. ನಮ್ಮ ಗುಂಡಣ್ಣ ಅಂತೂ ಎಂಜಾಯ್ ಮಾಡಿಕೊಂಡು ಬರ್ತಿದ್ದಾನೆ. ಅವನಿಗೆ ಟೋಪಿ ಬೇಕು, ಎಲ್ಲರೂ ಆಡ್ಕೋತಾರೆ ಮಮ್ಮಿ ನನಗೆ ಟೋಪಿ ಕೊಡಿಸಿ ಅಂದ. ಲಾಸ್ಟ್ಗೆ ಅವನಿಗೆ ಟೋಪಿ ಕೊಡಿಸ್ದೆ ನಾನು. ಇಲ್ಲಿ ಸ್ವಲ್ಪ ಹೋಗ್ತಾನೆ ಒಂದು ನೀರು, ಜ್ಯೂಸು ಮತ್ತು ನಾಷ್ಟ ಎಲ್ಲ ಕೊಡ್ತಿರ್ತಾರೆ. ಪ್ರಸಾದ ಅಂತೂ ಕೊಡ್ತಾನೇ ಇರ್ತಾರೆ ನಮಗೆ. ಎಲ್ಲೋದ್ರೂ ಇಲ್ಲಿ ಹಶ್ವು ಅನ್ನೋದು ಕಾಣೋದೇ ಇಲ್ಲ. ನಾವು ಎಷ್ಟೇ ಕಿಲೋಮೀಟ್ರ್ ನಡ್ಕೊಂಡೋದ್ರೂ ನಮಗೆ ತಿನ್ನೋಕ್ಕಾಗಲಿ ನೀರು ಕುಡಿಯೋಕ್ಕಾಗಲಿ ಎಂಥದಕ್ಕೂ ತೊಂದರೆ ಇಲ್ಲ, ಎಲ್ಲ ಇಲ್ಲೇ ಕೊಡ್ತಾ ಹೋಗ್ತಾರೆ. ಅಲ್ಲಿ ಕುಂಡ್ರಿಸ್ತಾ ಇದ್ರು ನಮ್ಮನ್ನು, ನಾವೆಲ್ಲ ಲೈನಲ್ಲಿ ಕೂತ್ಕೊಳ್ಳೋದು, ಮೂವ್ ಆಗೋದು ಆ ಥರ ಎಲ್ಲ ಮಾಡ್ತಾಯಿದ್ವಿ. ನಮ್ಮ ಗುಂಡಣ್ಣಂಗೆ ದೇವ್ರದ್ದು ಭಕ್ತಿ ಎಷ್ಟು ಇದೆ ಅಂದರೆ ಎಲ್ಲೂ ಕೂಡ ಮಮ್ಮಿ ನನಗೆ ಕಾಲು ನೋವ್ತಿದೆ ಎತ್ಕೊಳ್ಳಿ ಅನ್ನಲಿಲ್ಲ ನನ್ನ ಮಗ. ಅಷ್ಟೇ ಖುಷಿ ಆಯಿತು ನನಗಂತೂ ಅವನ್ನ ಕರ್ಕೊಬಂದಿದ್ದು ನೋಡಿ. ದೇವಸ್ಥಾನದ ಲೈನಲ್ಲಿ ಅಕ್ಕಪಕ್ಕ ಎಲ್ಲ ಫುಲ್ಲು ಗಿಡ ಮರಗಳು ಇದೆ. ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ ಕೂತ್ಕೊಂಡು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೋತಿದ್ವಿ. ಈ ಥರ ಇದೆ. ಹಂಗೂ ಹಿಂಗೂ ಮಧ್ಯಕ್ಕೆ ಬಂದಮೇಲೆ ಇಲ್ಲಿ ರೂಮ್ ಇದೆ. ಆ ರೂಮಲ್ಲಿ ನಮ್ಮನ್ನೆಲ್ಲ ಕೂಡಾಕಿದ್ರು. ಸೊ ನಾವು ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿಂದ ಯಾವಾಗ ಬಿಡ್ತಾರೆ ನಾವು ದರ್ಶನಕ್ಕೆ ಹೋಗೋಕ್ಕೆ ಅಂತ. ಇಡೀ ದಿನ ಆದರೂ ನಮಗೆ ದರ್ಶನಕ್ಕೆ ಆಗಲಿಲ್ಲ. ದರ್ಶನ ನಮಗೆ ಭಾನುವಾರ ಬೆಳಗ್ಗೆ 8:15 ದರ್ಶನ. ವೆಂಕಟರಮಣ ಸ್ವಾಮಿನ ನೋಡಿ ಖುಷಿಪಟ್ಟು ನಾವು ಈಚೆ ಬಂದ್ವಿ. ಈಚೆ ಭಾನುವಾರ ಬೆಳಗ್ಗೆ 6:45 ಬಂದಿದ್ದೀವಿ. ಸೊ ಯಾರೇ ತಿರುಪತಿಗೆ ಬರೋದಾದರೂ ಶನಿವಾರ ಭಾನುವಾರ ನೋಡ್ಕೊಂಡು ಬನ್ನಿ. ಅದರಲ್ಲೂ ಚಿಕ್ಕ ಮಕ್ಕಳಿದ್ರೆ ಖಂಡಿತ ಯೋಚನೆ ಮಾಡಿ, ಯಾಕಂದರೆ ನಾವು ಬಂದಿದ್ದೀವಿ ಶುಕ್ರವಾರ ನೈಟ್, ಆದರೂ ಕೂಡ ನಮಗೆ ಭಾನುವಾರ ಬೆಳಗ್ಗೆ ದರ್ಶನ ಆಗಿದೆ. ಇದೇ ಥರ ಗೊತ್ತಿಲ್ಲದಿದ್ದವ್ರು ತುಂಬ ಜನ ಬಂದುಬಿಟ್ಟಿರ್ತೀರ. ಸೊ ಇಲ್ಲಿ ಸಿಕ್ಕಾಬಟ್ಟೆ ರಶ್ ಇದೆ, ನೋಡ್ಕೊಂಡು ಬನ್ನಿ. ನಮ್ಮ ಗುಂಡಣ್ಣ ಅಂತೂ ನಡೆದು ಅರ್ಧ ಸುಸ್ತಾದ. ಥ್ಯಾಂಕ್ ಯು.